ಫ್ಯಾನ್ಸ್ ಹೆಂಗಿರ್ತಾರೆ ಅಂತ ಇವಾಗ ನೋಡಕ್ ಸಿಗ್ತಾ ಇದೆ. ತುಂಬಾನೇ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನನಗೆ ಮೊದಲನೇದಾಗಿ ಒಂದು ವಿಷಯ ಹಂಚ್ಕೋಬೇಕು. ಯಾಕಂದರೆ ಮೊದಲನೇ ಸಿನಿಮಾ ಹೊಂಬಾಳೆ ಫಿಲ್ಮ್ಸಿಂದ ಬಂದಿದ್ದು ನಿನ್ನಿಂದಲೇ. ಅದರಲ್ಲಿ ನನ್ನ ಫಾದರ್ ಕೂಡ ನಟಿಸಿದ್ದಾರೆ. ಸೊ ಫಸ್ಟ್ ಸಿನಿಮಾದಲ್ಲಿ ಅವರಿದ್ರು, ಇವಾಗ ಲೇಟೆಸ್ಟ್ ಸಿನಿಮಾದಲ್ಲಿ ನಾನಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತಾ ಇದೆ. ಆ್ಯಂಡ್ ತುಂಬ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿ ಆಪರ್ಚುನಿಟಿ. ವಿಜಯ್ ಸರ್ಗೆ, ಯೋಗಿ ಸರ್ಗೆ, ಕಾರ್ತಿಕ್ ಸರ್ಗೆ, ಆ್ಯಂಡ್ ಆಫ್ ಕೋರ್ಸ್ ನಮ್ಮ ಡೈರೆಕ್ಟರ್ ಸಂತೋಷ್ ಆನಂದರಾಮ್ ಸರ್ಗೆ. ಒಂದು ಒಳ್ಳೆ ಕಥೆ ಇರುವಂತಹ ಸಿನಿಮಾ. ಆ್ಯಂಡ್ ನಿಮ್ಗೆಲ್ಲರಿಗೂ ಡೆಫಿನೆಟ್ಲಿ ಸಖತ್ ಇಷ್ಟ ಆಗತ್ತೆ. ನೋಡ್ತೀರಾ ಅಲ್ವಾ ಸಿನಿಮಾ? ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಹಿಯರ್. ಆ್ಯಂಡ್ ಡೆಫಿನೆಟ್ಲಿ ತುಂಬ ಖುಷಿ ಈ ಒಂದು ಟೀಮಿನ ಒಬ್ಬ ಸದಸ್ಯೆಯಾಗಿ ಬಂದಿರೋದಕ್ಕೆ. ಖಂಡಿತವಾಗ್ಲೂ ನನಗೆ ಗೊತ್ತು, ನಿಮಗೆ ಇಲ್ಲಿ ಸ್ಟೇಜ್ ಬರೋಕ್ಕಿಂತ ಮುಂಚೆ ಫಸ್ಟೇ ಟೀಮಿಂದ ಡೈರೆಕ್ಷನ್ಸ್ ಬಂದಿರುತ್ತೆ, ನಿಮ್ಮ ಪಾತ್ರದ ಬಗ್ಗೆ ಕಥೆ ಬಗ್ಗೆ ಏನೂ ಮಾತಾಡಬಾರ್ದು ಅಂತ. ಸೊ ಹಂಗಾಗಿ ಸಂತೋಷ್ ಸರ್ ಏನು ಚಿಕ್ಕದಾಗೂ ಕೇಳಬಾರ್ದಾ ಸರ್? ಅವ್ರು ಯಾವತ್ತೂ ನನಗೆ ಬೇಡ ಅಂತೇಳಿ. ಹೇಳಿ, ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಚಿತ್ರದ ಕಥೆ ಬಗ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಆಗುತ್ತಲ್ಲ ಅದ್ರ ಬಗ್ಗೆ. ಇಲ್ಲ, ನನಗೆ ಬಿಟ್ಕೊಡಕ್ಕೆ ಇಷ್ಟ ಅಲ್ಲ ಸರ್. ಪರವಾಗಿಲ್ಲ, ಪರ್ಮಿಷನ್ ಕೊಡ್ಬೋದು, ಬಟ್ ನಾನೇ ಬಿಟ್ಕೊಡಲ್ಲ. ನನ್ನ ಪಾತ್ರ ಫುಲ್ ಹೇಳ ಬರಲ್ವಾ? ನಾನು ಯುವ ಅವರ ಅಕ್ಕನಾಗಿ ಇಲ್ಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ ಕಲರ್ ಹಾಕೊಂಡ್ಬಂದ್ವಿ, ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್. ಅದೇ ನನ್ನ ಫ್ಯಾಮಿಲಿ ಕಲರ್. ಸೊ ಒಂದು ಫ್ಯಾಮಿಲಿನಲ್ಲಿ ನಮಗಿರುವಂತಹ ಒಂದು ಬಾಂಡಿಂಗ್ ಎಷ್ಟೊಂದು ಸತಿ, ಎಸ್ಪೆಷಲಿ ಅಕ್ಕ ತಮ್ಮಂದರಲ್ಲಿ ತುಂಬ ರೇಗಿಸೋದು ಅದೆಲ್ಲ ಇರತ್ತೆ. ಅದ್ರ ಜೊತೆಗೆ ತುಂಬ ಪ್ರೀತಿ ಇರತ್ತೆ. ಆ ಪ್ರೀತಿನ ಪದಗಳಲ್ಲಿ ಹೇಳ್ಕೊಳ್ಳಲ್ಲ ಜಾಸ್ತಿ. ಅದು ಅವ್ರು ಮಾಡೋ ಕೆಲ್ಸಗಳಲ್ಲಿ, ಅವರು ಪ್ರೊಟೆಕ್ಟ್ ಮಾಡೋ ರೀತಿನಲ್ಲಿ ಅದನ್ನು ತೋರಿಸ್ಕೋತಾರೆ. ಸೊ ಆ ಒಂದು ಕನೆಕ್ಷನ್ ಫ್ಯಾಕ್ಟರ್ ಜನಗಳಿಗೆ ಈ ಒಂದು ರಿಲೇಶನ್ಶಿಪ್ ಆ್ಯಂಡ್ ನನ್ನ ಪಾತ್ರದಿಂದ ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ನನ್ನ ಪಾತ್ರನೂ ಕೂಡ ಹೆಣ್ಮಕ್ಳಿಗೆ ಕನೆಕ್ಟ್ ಆಗುವಂತಹ ಒಂದು ಪಾತ್ರ. ಸೊ ನನ್ನ ಪೇರೆಂಟ್ಸ್ ಆಗಿ ಸುಧಾರಾಣಿ ಮ್ಯಾಮ್ ಹಾಗೂ ಅಚ್ಯುತ್ ಸರ್ ನಟಿಸಿದ್ದಾರೆ. ಎಂತ ಆರ್ಟಿಸ್ಟ್ ಜೊತೆ ಆಕ್ಟ್ ಮಾಡುವಂತಹ ಅವಕಾಶ ಸಿಕ್ಕಿದೆ. ಮತ್ತೆ ನಮ್ಮ ಯುವ ಅವರ ಡೆಬ್ಯೂ ಸಿನಿಮಾ, ಅವ್ರ ಡೆಬ್ಯೂ ಸಿನಿಮಾ ಅಂತ ಎಲ್ಲೂ ಅನ್ಸ್ಲಿಲ್ಲ ಶೂಟಿಂಗ್ ಟೈಮಲ್ಲಿ. ಮೊದಲನೇ ಸಿನಿಮಾ ಅಂತ ಅನ್ಸ್ಲೇ ಇಲ್ಲ. ಸೊ ಇಟ್ ವಾಸ್ ಸೋ ಮಚ್ ಫನ್ ಅಂಡ್ ಬಹಳಷ್ಟು ಮೆಮರೀಸ್ ತಗೊಂಡು ಈ ಒಂದು ಶೂಟಿಂಗ್ ಮುಗಿಸಿದ್ದೀನಿ ನಾನು. ಅಂಡ್ ಅದನ್ನೆಲ್ಲ ನಾವು ಥಿಯೇಟರ್ ಅಲ್ಲಿ ನೋಡಬಹುದು ಅಲ್ವಾ? 29ನೇ ತಾರೀಕು ನೋಡಬಹುದು ಸರ್. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.